ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೇ 18ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPOಗಾಗಿ ಭಾರತದ ಮೊದಲ ವೇಗವರ್ಧಕ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ. ಕೃಷಿ ಕಲ್ಪ ಲಾಭರಹಿತ ನಬಾರ್ಡ್ನ ಬೆಂಬಲದೊಂದಿಗೆ ಬೆಂಗಳೂರಿನಲ್ಲಿ ಭಾರತದ ಮೊದಲ FPO ವೇಗವರ್ಧಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು FPOಗಳನ್ನು ಸಮರ್ಥನೀಯ ಗ್ರಾಮೀಣ ವ್ಯವಹಾರಗಳಿಗಾಗಿ ಪರಿವರ್ತಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಮಾರುಕಟ್ಟೆ ಸಂಪರ್ಕಗಳು, ಸಂಪನ್ಮೂಲ ಪ್ರವೇಶ, ಉದ್ಯಮಶೀಲತಾ ಕೌಶಲ್ಯಗಳನ್ನು ಸುಗಮಗೊಳಿಸುತ್ತದೆ. ಇನ್ನು ನಬಾರ್ಡ್ ಕೃಷಿ ಮೌಲ್ಯ ಸರಪಳಿ ಯಂತ್ರವನ್ನು ಕಡಿಮೆ ಮಾಡಲು ವೆಚ್ಚ ಪರಿಣಾಮಕಾರಿ ಕಾರ್ಯತಂತ್ರಗಳನ್ನು ಕೊಡುಗೆಯನ್ನು ನೀಡುತ್ತದೆ. ಅಪಾಯವನ್ನು ತಗ್ಗಿಸುವಿಕೆ, ಜ್ಞಾನ ಹಂಚಿಕೆ ಮತ್ತು ರೈತರಿಗೆ ಆದಾಯದ ಬೆಳವಣಿಗೆಯನ್ನು ಇದು ಸಕ್ರಿಯಗೊಳಿಸುವಂಥದ್ದು. ಈ ಒಂದು ಉಪಕ್ರಮವು ಪೂರೈಕೆಗೆ ಸರಪಳಿ ನಿರ್ವಹಣೆ ಮತ್ತು ಮಾರುಕಟ್ಟೆಯ ದೃಷ್ಟಿಕೋನ ತರಬೇತಿಯ ಮೂಲಕ ಕೃಷಿ ಪರಿಸರ ವ್ಯವಸ್ಥೆಯಲ್ಲಿ ಧನಾತ್ಮಕ ಬದಲಾವಣೆಯನ್ನು ಗುರಿಪಡಿಸುವಂತಹದ್ದನ್ನು ಇದು ಹೊಂದಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಡ್ರೋನ್ ಆಫ್ ಎ ಸರ್ವಿಸ್ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಮಾರುತಾ ಡ್ರೋನೆಟೆಕ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಯಾವ ಸಹಕಾರಿ ಸಂಘವು ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಘ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಡ್ರೋನ್ ಆಸ್ ಎ ಸರ್ವಿಸ್ ಗಾಗಿ ಮಾರುತಾ ಡ್ರೋನೆಟೆಕ್ನೊಂದಿಗೆ ಇಫ್ಕೋ ಪಾಲುದಾರಿಕೆಯನ್ನು ಹೊಂದಿದ್ದು, ಇದು ಗ್ರಾಮೀಣ ಉದ್ಯಮಶೀಲತೆ ಮತ್ತು ಯುವಕರನ್ನು ತೊಡಗಿಸಿಕೊಳ್ಳುವಂತಹ ಅವರನ್ನು ಉತ್ತೇಜನಗೊಳಿಸುವಂತಹ ಗುರಿಯನ್ನು ಇದು ಹೊಂದಿದೆ. ಈ ಸಹಯೋಗವು ಕೃಷಿ ಇನ್ಪುಟ್ ಸಿಂಪರಣೆಗಾಗಿ 5 ಲಕ್ಷ ಎಕರೆಗಳನ್ನು ಆವರಿಸಿರುವ ಗುರಿಯನ್ನು ಇದು ಹೊಂದಿದ್ದು, ಮಾರುತಾ ಡ್ರೋನೆಟೆಕ್ ಇಫ್ಕೋ ಕೃಷಿ ಉತ್ಪನ್ನಗಳನ್ನು ವಿತರಿಸಲು ಡ್ರೋನ್ಗಳನ್ನು ನಿಯೋಜಿಸಲಿದೆ. DAS ಗ್ರಾಮೀಣ ಉದ್ಯಮಿಗಳ ಮೂಲಕ ರೈತರಿಗೆ ಕೈಗೆಟುಕುವ ಡ್ರೋನ್ ತಂತ್ರಜ್ಞಾನದ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಪ್ರವೇಶವನ್ನು ಕೂಡ ಉತ್ತೇಜಿಸುತ್ತದೆ. ಮುಂದಿನ ಪ್ರಶ್ನೆ: ಅರೇಬಿಯನ್ ಸಮುದ್ರದಲ್ಲಿ ಶಾರ್ಕ್ ಮತ್ತು ಕಿರಣಗಳನ್ನು ಅಧ್ಯಯನ ಮಾಡಲು ಮತ್ತು ಸಂರಕ್ಷಿಸಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಸಹಕರಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಓಮನ್. ಅರೇಬಿಯನ್ ಸಮುದ್ರದಲ್ಲಿ ಶಾರ್ಕ್ ಮತ್ತು ಕಿರಣ ಸಂರಕ್ಷಣೆಗಾಗಿ ಭಾರತ ಮತ್ತು ಓಮನ್ ಸಹಯೋಗದಿಂದ ಈ ಉಪಕ್ರಮವನ್ನು ಪ್ರಾರಂಭಿಸಿದ್ದು ಸಿದ್ಧವಾಗಿವೆ. ಈ ಒಂದು ಉಪಕ್ರಮವನ್ನು ಪ್ರಾರಂಭಿಸಲು ಇವು 2 ದೇಶಗಳು ಸಿದ್ಧವಾಗಿದ್ದು, ICAR CMFRI ನಲ್ಲಿ ಮುಂಬರುವ ಕಾರ್ಯಾಗಾರದಲ್ಲಿ ಇದನ್ನು ಘೋಷಿಸಲಾಗಿದೆ. CMFRI ಮತ್ತು ಓಮನ್ ಡೈರೆಕ್ಟರೇಟ್ ಜನರಲ್ ಆಫ್ ಫಿಶರೀಸ್ ರಿಸರ್ಚ್ ಜಂಟಿಯಾಗಿ ಆಯೋಜಿಸಿರುವ ಈ ಕಾರ್ಯಾಗಾರವು ಎಲಾಸ್ಮೋ ಬ್ರಾಂಚ್ ಅಧ್ಯಯನಗಳಲ್ಲಿ ಸಂಶೋಧನೆ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂಥದ್ದು. ಟ್ಯೂನ್ ಮತ್ತು ಸಾಗರ ಜೈವಿಕ ತಂತ್ರಜ್ಞಾನದಂತಹ ಇತರ ಕ್ಷೇತ್ರಗಳಿಗೆ ಸಹಕಾರವನ್ನು ವಿಸ್ತರಿಸುವ ಭರವಸೆಯೊಂದಿಗೆ ಇದು ದ್ವಿಪಕ್ಷೀಯ ಸಮುದ್ರ ಸಂಶೋಧನೆಯಲ್ಲಿ ಒಂದು ಮೇಲುಗಲ್ಲನ್ನು ಸೂಚಿಸುವಂಥದ್ದಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ಫೈನಾನ್ಷಿಯಲ್ ಇಯರ್ 2024ರಲ್ಲಿ US ಅನ್ನು ಮೀರಿಸುವ ಮೂಲಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಮಾರ್ಪಟ್ಟಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶ ಸರಿಯಾದ ಉತ್ತರ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ 2024ರಲ್ಲಿ ದ್ವಿಪಕ್ಷೀಯ ವ್ಯಾಪಾರದಲ್ಲಿ $118.4 ಶತಕೋಟಿ ತಲುಪುವ ಮೂಲಕವೂ ಚೀನಾವು US ಅನ್ನು ಭಾರತದ ಪ್ರಾಥಮಿಕ ವ್ಯಾಪಾರ ಪಾಲುದಾರನಾಗಿ ಹಿಂದಿಕ್ಕಿದೆ. ಭಾರತವು ಚೀನಾದ ಮೇಲೆ ಅವಲಂಬಿತವಾಗಿದೆ, ವಿಶೇಷವಾಗಿ ಟೆಲಿಕಾಂನಂತಹ ನಿರ್ಣಾಯಕ ಕ್ಷೇತ್ರಗಳಲ್ಲಿ. ಸ್ಮಾರ್ಟ್ಫೋನ್ಗಳು, ಔಷಧೀಯ ವಸ್ತುಗಳು, ಟೆಲಿಕಾಂ ಮತ್ತು ಸ್ಮಾರ್ಟ್ಫೋನ್ ಭಾಗಗಳು ಆಮದುಗಳಲ್ಲಿ 44%ರಷ್ಟಿವೆ. ಚೀನಾ EVಗಳಿಗೆ 75% ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಪೂರೈಸುತ್ತದೆ. ಈ ಬದಲಾವಣೆಯು ಭಾರತದ ಮೇಲೆ ಚೀನಾ ಹೆಚ್ಚುತ್ತಿರುವ ಆರ್ಥಿಕ ಪ್ರಭಾವವನ್ನು ತೋರಿಸುವಂಥದ್ದಾಗಿದ್ದು ಮತ್ತು ವೈವಿಧ್ಯಮಯ ವ್ಯಾಪಾರ ತಂತ್ರಗಳ ಅಗತ್ಯಗಳನ್ನು ಇದು ಕೇಳುವಂಥದ್ದಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಐತಿಗ ಏಷ್ಯನ್ ಇಂಡಿಯನ್
ಏಸಿಯನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ ಪರಿಶೀಲನೆಗಾಗಿ 4ನೇ ಜಂಟಿ ಸಮಿತಿ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಲೇಷಿಯಾದ ಪುತ್ರಜಯ. ಮಲೇಷಿಯಾ ದೇಶದ ಪುತ್ರಜಯದಲ್ಲಿ ಇದು ನಡೀತಾ ಇದೆ. ಇನ್ನು ಮೇ 7ರಿಂದ 9ರವರೆಗೆ ಮಲೇಷಿಯಾದ ಪುತ್ರಜಯದಲ್ಲಿ ಎತಿಗ ವಿಮರ್ಶೆಗಾಗಿ 4ನೇ ಜಂಟಿ ಸಮಿತಿ ಸಭೆಯನ್ನು ಆಯೋಜಿಸಲಾಗಿದ್ದು, ಎತಿಗ 2009ರಲ್ಲಿ ಸಹಿಯನ್ನು ಹಾಕಲಾಗಿದ್ದು 2010ರಿಂದ ಜಾರಿಗೆ ಬರಲು ಏಸಿಯನ್ ಭಾರತ ಮುಕ್ತ ವ್ಯಾಪಾರ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವಂತಹ ಏಷ್ಯನ್ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದವಾಗಿದೆ. ಈ ಒಪ್ಪಂದ ಭೌತಿಕ ಸರಕುಗಳ ಮೇಲೆ ಕೇಂದ್ರೀಕೃತವಾಗಿದೆ. ಇದು ಸೇವೆಗಳನ್ನು ಹೊರತುಪಡಿಸುತ್ತದೆ. 2014ರಲ್ಲಿ ಬ್ಯಾಂಕಾಕ್ನಲ್ಲಿ 7ನೇ ಆಸಿಯಾನ್ ಆರ್ಥಿಕ ಮಂತ್ರಿಗಳು ಭಾರತದ ಸಮಾಲೋಚನೆಯ ಸಂದರ್ಭದಲ್ಲಿ ಸ್ಥಾಪಿಸಲಾದ ಪ್ರತ್ಯೇಕ ಏಸಿಯನ್ ಭಾರತ ಸೇವಾ ಒಪ್ಪಂದದೊಂದಿಗೆ ಇದು ನಿರ್ವಹಿಸುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ವಿಶಾಖಪಟ್ಟಣಂನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಇತರ ಸಂಶೋಧನಾ ಸಂಸ್ಥೆಗಳ ಸಹಯೋಗದೊಂದಿಗೆ ಇತ್ತೀಚೆಗೆ ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿದಿದೆ. ಈ ಪರಿಹಾರವನ್ನು ಮೆಂಬರೇನ್ ಮೇಲ್ಮೈ ಮಾರ್ಪಾಡು ತಂತ್ರ ಎಂದು ಕೂಡ ಕರೆಯಲಾಗುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನಾಗಿ ಆಚರಿಸಲಾಗ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೇ 16ರನ್ನ ಈ ದಿನವನ್ನಾಗಿ ಆಚರಿಸ್ತಾರ. ಯುನೆಸ್ಕೋ ಸ್ಥಾಪಿಸಿದಂತಹ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಸಮಾಜ ಮತ್ತು ತಂತ್ರಜ್ಞಾನ ಮೇಲೆ ಬೆಳಕಿನ ಪ್ರಭಾವವನ್ನು ಆಚರಿಸುವಂಥದ್ದು. ಮೇ 16ರಂದು ಥಿಯೋಡರ್ ವೈಮನ್ ರವರ 1960ರ ಲೇಸರ್ ಪ್ರಗತಿಯನ್ನು ಸ್ಮರಿಸುತ್ತಾ ಅದರ ಆಚರಣೆಯನ್ನು ಇದು ಸೂಚಿಸುವಂಥದ್ದಾಗಿದೆ. ಇನ್ನು 2024ರಲ್ಲಿ ನಮ್ಮ ಜೀವನದಲ್ಲಿ ಬೆಳಕು ಎಂಬ ವಿಷಯದ ಇದು ಬೆಳಕಿನ ಮಾರ್ಗದರ್ಶಿ ಪಾತ್ರವನ್ನು ತೋರಿಸುವಂಥದ್ದಾಗಿದೆ. ಇನ್ನು 2015ರ UN ಇಂಟರ್ನ್ಯಾಷನಲ್ ಇಯರ್ ಆಫ್ ಲೈಟ್ನಿಂದ ಹುಟ್ಟಿಕೊಂಡಿದೆ. ಐಡಿಯಲ್ ಅನ್ನ ಯುನೆಸ್ಕೋ 2016ರಲ್ಲಿ ಅಳವಡಿಸಿಕೊಂಡಿರುವಂಥದ್ದು. ಇದು ಉದ್ಘಾಟನಾ ಆಚರಣೆಯ ಮೇ 16, 2018ರಂದು ಬೆಳಕಿನ ವಿಜ್ಞಾನ ಮತ್ತು ಅದರ ಅನ್ವಯಗಳ ಜಾಗತಿಕ ಮಹತ್ವವನ್ನು ಒತ್ತಿ ಹೇಳುವಂಥದ್ದಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದಂತಹ 27ನೆಯ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವ್ಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೀರಜ್ ಚೋಪ್ರಾ ಸರಿಯಾದ ಉತ್ತರ. ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಅವರು ಮೇ 15ರಂದು ಭುವನೇಶ್ವರದಲ್ಲಿ ನಡೆದ 27ನೆಯ ಫೆಡರೇಷನ್ ಕಪ್ನಲ್ಲಿ 3 ವರ್ಷಗಳಲ್ಲಿ ತಮ್ಮ ಮೊದಲ ಹೋಮ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದರು. ಒಡಿಶಾದಲ್ಲಿ ವೀರರ ಸ್ವಾಗತದ ಹೊರತಾಗಿ ಅವರು ಪುರುಷರ ಜಾವ್ಲಿನ್ ಫೈನಲ್ನಲ್ಲಿ ತಮ್ಮ ಪ್ರದರ್ಶನದ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಕೊಡುಗೆಗಳಿಗಾಗಿ 2024ರ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಕಾಂತ್ ಸತೀಜ್ ಸರಿಯಾದ ಉತ್ತರ. ಚಂದ್ರ ಅಡ್ಮಿಷನ್ ಕನ್ಸಲ್ಟೆಂಟ್ ಸ್ಥಾಪಕ ಸಿಇಒ ಆದಂತಹ ಚಂದ್ರಕಾಂತ್ ಸತೀಜ್ ರವರು ಮೇ 12ರಂದು ಮುಂಬೈ ಸಮಾರಂಭದಲ್ಲಿ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ 2024 ಸ್ವೀಕರಿಸಿದರು. ಅವರನ್ನು ವಿದರ್ಭದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಪ್ರವೇಶ ಸಲಹೆಗಾರ ಎಂದು ಗೌರವಿಸಲಾಯಿತು. 21 ವರ್ಷಗಳ ಶಿಕ್ಷಣದೊಂದಿಗೆ ಗುಣಮಟ್ಟದ ಶಿಕ್ಷಣ, ಸಮಾಲೋಚನೆ ಮತ್ತು ಪ್ರವೇಶ ಮಾರ್ಗದರ್ಶನದೊಂದಿಗೆ ಸತೀಜ ವಿದ್ಯಾರ್ಥಿಗಳ ವೃತ್ತಿ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ 6G ಸಾಧನವನ್ನು ಅನಾವರಣಗೊಳಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಪಾನ್ ಸರಿಯಾದ ಉತ್ತರ. ಜಪಾನ್ ಸರಿಯಾದ ಉತ್ತರ. ಜಪಾನಿನ ಒಕ್ಕೂಟವು ವಿಶ್ವದ ಮೊದಲ ಹೈಸ್ಪೀಡ್ 6G ಪ್ರೋಟೋಟೈಪ್ ಗ್ಯಾಜೆಟ್ ಅನ್ನು ಅನಾವರಣಗೊಳಿಸಿದೆ. 5G ಅನ್ನು ಇದು 20 ಪಟ್ಟು ಮೀರಿಸಿದೆ. ಡೊಕೊಮೊ, NTT, NEC ಮತ್ತು ಫುಜಿಟ್ಸು ನಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದು ಒಂದು 100 Gbps ನಲ್ಲಿ 3
300 ಅಡಿಗಳಷ್ಟು ಡೇಟಾವನ್ನು ರವಾನಿಸಬಹುದು. ಯಶಸ್ವಿಯಾಗಿ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಇದನ್ನು ಪರೀಕ್ಷಿಸಲಾಗಿದೆ. ಆದಾಗ್ಯೂ 6G ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಸಿದ್ಧವಾಗಿಲ್ಲ. ಅದರ ಪ್ರಭಾವಶಾಲಿ ವೇಗದ ಹೊರತಾಗಿಯೂ ನೆಟ್ವರ್ಕ್ ತಂತ್ರಜ್ಞಾನದಲ್ಲಿ ಅಂತರ್ಗತ ನ್ಯೂನತೆಗಳಿವೆ. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.